ಫ್ರೆಂಡ್ಸ್, ಈ ವಿಡಿಯೋ ನೋಡ್ಕೊಂಬನಿ, ಆಮೇಲೆ ಮಾತಾಡ್ತೀನಿ. ಈ ಪ್ರೊಟೆಸ್ಟ್ ಇನ್ನೂ ಒಂದ್ ಹೆಜ್ಜೆ ಮುಂದೆ ಹೋಗಿ ರೈಟ್ ಟು ರೀಕಾಲ್ ಮತ್ತೆ SOP, ಅದಕ್ಕೆ SOP ಬರಬೇಕು. ಅದಕ್ಕೆ ನಾವು ಆಲ್ ಓವರ್ ಇಂಡಿಯಾ ಈಗ ಏನಾದ್ರು ಉಪೇಂದ್ರ ಅವ್ರು ಮಾಡಿದ್ದಾರೆ, ಅದು ಈಗ ಪ್ರತಿಭಟನೆ ಮೂಲಕ ಅದನ್ನ ಉಪೇಂದ್ರ ಅವರು ಮಾಡಿದ್ದಾರೆ. ಬಟ್ ಉಪೇಂದ್ರ ಅವರ ಯಾವುದೇ ಮಾತುಗಳು, ಅವರ ಬ್ರಿಲಿಯನ್ಸಿ ಅದು ಅಪ್ಲೈ ಆಗಕ್ಕೆ ಗೌರ್ಮೆಂಟ್ ಬೇಕಲ್ವಾ? ಹೌದು ಸರ್, ಆಕ್ಚುಲಿ ಅದನ್ನ SOP ತಗೋಬರಕ್ಕೆ ಮತ್ತೆ ರೈಟ್ ಟು ರೀಕಾಲ್ ಬರಬೇಕು ಸರ್. ಅದೇನಿದೆಯೋ ಅದನ್ನ ಈ ಒಂದ್ ಸ್ಟೆಪ್ ಏನಿದೆ ಸ್ಟೂಡೆಂಟ್ ಪ್ರೊಟೆಸ್ಟ್, ಅದ್ ಇನ್ನೂ ಒಂದ್ ಸ್ಟೆಪ್ ಮುಂದೆ ಹೋಗಿ ರೈಟ್ ಟು ರೀಕಾಲ್ ಅನ್ನೋದಿದ್ರೆ ಅದು ಆಲ್ ಓವರ್ ಇದ್ ಬಂದ್ರೆ ಅದು ಚುನಾವಣೆ ಇದ್ರ ಮುಖಾಂತರ ಅವ್ರನ್ನ ಕೆಳಗಡೆ ಇಳಿಸೋ ಅಧಿಕಾರ ಜನರ ಹತ್ರ ಇರ್ಬೇಕು. ನೋಡೋದ್ರಲ್ಲ ಆಂಕರ್ ಹೆಂಗ್ ಮಾತಾಡಿದ್ದಾರೆ ಅಂತ. ಅಲ್ಲ, ಪ್ರಜೆಗಳು ಅವ್ರ ಬಾಯಲ್ಲಿ ಪ್ರಜಾಕೀಯ ಬರ್ತಾ ಇದೆ, ಬಟ್ ಮೀಡಿಯಾದವರು ಅದನ್ನ ಕಂಟಿನ್ಯೂಷನ್ ಮಾಡಿ ಹೌದಾ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಬೇಕು. ಅಟ್ಲೀಸ್ಟ್ ಕೇಳಲಿಲ್ಲ ಅಂದ್ರೆ ಪರವಾಗಿಲ್ಲ. ಉಪೇಂದ್ರ ಪ್ರಜಾಕೀಯ ಅನ್ನೋ ಹೆಸರು ಹೇಳ್ತಿದ್ದಂಗೆನೆ ಅವರು ರಿಯಾಕ್ಟ್ ನೋಡಿದ್ರೆ ಹೆಂಗಿತ್ತು ಅಂತ ಇಷ್ಟರಲ್ಲೇ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನಿಜವಾಗ್ಲೂ ಪ್ರಜಾಕೀಯ ಅನ್ನೋ ಕಾನ್ಸೆಪ್ಟು ಎಲ್ಲರಿಗೂ ರೀಚ್ ಆಗಿದೆ. SOP ಬರಬೇಕು, ರೈಟ್ ಟು ರೀಕಾಲ್ ಬರಬೇಕು ಅಂತ ಉಪೇಂದ್ರ ಅವ್ರು ಧ್ವನಿ ಎತ್ತಿದ್ದಾರೆ. ಆ ಆ್ಯಂಕರ್ ಇನ್ನೊಂದು ಹೇಳಿದ್ರು, ಈ ವಾಯ್ಸ್ನ ಉಪೇಂದ್ರ ಅವ್ರ ಬ್ರಿಲಿಯನ್ಸಿ ಸರ್ಕಾರ ಬರಬೇಕು ಅಂತ. ಬಟ್ ಸರ್ಕಾರ ಬರಬೇಕು ಅಂದರೆ ಜನಗಳ ಮನಸ್ಸಲ್ಲಿ ಪ್ರಜಾಕೀಯ ಇದೆ, ಪ್ರಜೆಗಳು ಪ್ರಜಾಕೀಯನ ತಂದೆ ತರ್ತಾರೆ. ಬಟ್ ಅದಕ್ಕೆ ಮೀಡಿಯಾದವರು ಸಪೋರ್ಟ್ ಮಾಡಬೇಕು. ಅದೇನಕ್ಕೆ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಗೊತ್ತಿಲ್ಲ. ಒಂದೇನಂದರೆ, ಖಂಡಿತ ಮೀಡಿಯಾದವರು ಇದೇ ರಿಪಬ್ಲಿಕ್ ಕನ್ನಡದಲ್ಲಿ ಉಪೇಂದ್ರ ಅವ್ರನ್ನ ಕರೆಸಿ ಇಂಟರ್ವ್ಯೂನೂ ಮಾಡಿದ್ರು. ಬಟ್ ಉಪೇಂದ್ರ ಅವ್ರ ಮೀಡಿಯಾದವ್ರು ಕೇಳೋ ಕ್ವಶನ್ಗಳಿಗೆಲ್ಲ ಆನ್ಸರ್ ಮಾಡ್ತಾನೆ ಇದ್ರು. ಅದು ಜನಗಳ ಮನಸ್ಸಿಗೆ ಮುಟ್ಟಿದೆ, ಮೀಡಿಯಾದವ್ರ ಮನಸ್ಸಿಗೆ ಮುಟ್ಟಿದೆಯೋ ಇಲ್ವೋ ಗೊತ್ತಿಲ್ಲ. ಆದರೆ ಜನಗಳ ಮನಸ್ಸಲ್ಲಿ ಮುಟ್ಟಿದೆ, ಜನಗಳ ಮನಸ್ಸಲ್ಲಿ ಪ್ರಜಾಕೀಯ ಮೂಡ್ತಾ ಇದೆ. SOP ಬರಬೇಕು, ರೈಟ್ ಟು ರೀಕಾಲ್ ಬರಬೇಕು, ಟ್ರಾನ್ಸ್ಪರೆನ್ಸಿ ಬರಬೇಕು. ಇದೇ ನಿಜವಾದ ಪ್ರಜಾಪ್ರಭುತ್ವ ಅಂತ ಪ್ರಜೆಗಳಿಗೆ ಅರ್ಥ ಆಗಿದೆ. ಇಷ್ಟ ಅರ್ಥ ಆಗಿದೆ, ಅದೇ ಖುಷಿ ತಂದಿರೋ ವಿಚಾರ ಪ್ರಜಾಕೀಯದವ್ರಿಗೆ. ಮೀಡಿಯಾದವ್ರೆ, ಖಂಡಿತ ನಿಮಗೊಂದು ಬ್ಯಾಕ್ ಪ್ರೆಷರ್ ಇರ್ತದೆ, ಅದು ರೆಡಿಯಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಾ. ಆದರೆ ನಮಗೆ ಯಾವುದು ಬ್ಯಾಕ್ ಪ್ರೆಷರು ಇಲ್ಲ, ನಮಗೆ ಯಾರು ಬ್ಯಾಕ್ ಸಪೋರ್ಟು ಇಲ್ಲ, ಆಮೇಲೆ ಯಾವ ಇನ್ವೆಸ್ಟ್ಮೆಂಟ್ಸು ಇಲ್ಲ, ಯಾವ ಇನ್ವೆಸ್ಟರ್ಸು ಇಲ್ಲ ಅವ್ರು ಹೇಳ್ದಂಗೆ ಕೇಳೋಕ್ಕೆ. ಬಟ್ ನಾವು ಹೇಳ್ದಂಗೆ ಕೇಳೋವಂಥ ಪ್ರಜಾಕೀಯ ಬಂದೇ ಬರುತ್ತೆ. ಪ್ರಜೆಗಳು ಪ್ರಜಾಕೀಯನ ತಂದೆ ತರ್ತಾರೆ. ಇದನ್ನ ಅರ್ಥ ಮಾಡ್ಕೊಳ್ಳಿ ಪ್ರಜೆಗಳೇ. ನಮಗೆ ಬೇಕಾಗಿರೋ ಸಮಾಜನ ನಾವೇ ಸೃಷ್ಟಿ ಮಾಡ್ಕೋಬೇಕು. ನಾವು ಇನ್ನೊಬ್ರು ಅಭಿಪ್ರಾಯ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೋಡಿ, ಅವರು ಕರೆಕ್ಟಾಗಿ ಹೇಳಿದ್ರು, ಈ ಹೋರಾಟ ಪ್ರತಿಭಟನೆ ಎಲ್ಲ ನಿಲ್ಲಬೇಕು ಅಂದರೆ ಪ್ರೆಸ್ ರಿಪೋರ್ಟರ್ ಕೇಳಿರೋ ಕ್ವಶನ್ಗೆ SOP ಬರಬೇಕು, ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಬರಬೇಕು, ಅದು ಪ್ರಜಾಕೀಯದಲ್ಲಿದೆ. ರೈಟ್ ಟು ರೀಕಾಲ್ ಬರಬೇಕು ಅಂತ ಧ್ವನಿ ಎತ್ತಿರೋ ಮೊದಲನೇ ಪಕ್ಷ ಪ್ರಜಾಕೀಯ. ಆಮೇಲೆ ಟ್ರಾನ್ಸ್ಪರೆನ್ಸಿ ಇದೆ, ನೀವು ಕಟ್ಟೋ ತೆರಿಗೆ ಹಣ ಪ್ರತಿಯೊಂದನ್ನು ಲೆಕ್ಕ ಕೊಡುವಂಥ ಈ ಸಿದ್ಧಾಂತ ಪ್ರಜಾಕೀಯದಲ್ಲಿದೆ. ಆಮೇಲೆ ನೀವು ಕರೆಕ್ಟಾಗಿ ಕೆಲಸ ಮಾಡಿಲ್ಲ ಅಂದರೆ ಕೆಳಗಿಳಿಸೋದು, ದ ಸೇಮ್ ದ ರೈಟ್ ಟು ರೀಕಾಲ್ ಅದು ಇದೆ. ಅದ ನಂತರ ಜನಗಳ ಅಭಿಪ್ರಾಯ ತಿಳ್ಕೊಂಡು ಪೋಲಿಂಗ್ ನಡೆಸಿ ಪ್ರಜೆಗಳ ಹತ್ರ ಅದ್ರ ಮೇಲ್ಗಡೆ ಕೆಲಸ ಮಾಡಬೇಕು ಅನ್ನೋದು ಪ್ರಜಾಕೀಯದಲ್ಲಿದೆ. ಪ್ರಜೆಗಳ ಬೇಡಿಕೆನೇ ಪಕ್ಷದ ಪ್ರಣಾಳಿಕೆ ಅಲ್ವಾ? ಇಷ್ಟೆಲ್ಲ ಇದೆ, ಜನಗಳಿಗೆ ರೀಚ್ ಆಗಿದೆ, ಜನಗಳು ಅರ್ಥ ಮಾಡ್ಕೊಂಡಿದ್ದಾರೆ. 2028ಕ್ಕೆ ಪ್ರಜಾಕೀಯನ ಅಧಿಕಾರಕ್ಕೆ ತರೋದ್ರಲ್ಲಿ ವಿಫಲರಾಗಬೇಡಿ. ನಮಗೆ ಬೇಕಾಗಿರೋ ಸಮಾಜನ ನಾವು ಸೃಷ್ಟಿ ಮಾಡ್ಕೊಳ್ಳೋಣ. ಯಾರನ್ನೂ ನಂಬೇಡಿ, ಯಾಮರಕ್ಕೋಬೇಡಿ. ಜೈ ಪ್ರಜಾಕೀಯ. ಆಮೇಲೆ ದ ರಿಯಲ್ ಪ್ರಜಾಕೀಯ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ದ ರಿಯಲ್ ಪ್ರಜೆಯಾಗಿ. ಪ್ರಜೆಗಳಿಂದ ಪ್ರಜಾಕೀಯ, ಪ್ರಜೆಗಳಿಗಾಗಿ ಪ್ರಜಾಕೀಯ, ಪ್ರಜೆಗಳಿಗೋಸ್ಕರ ಪ್ರಜಾಕೀಯ ಮಟ್ಟ